ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸೋಜಾ ವ್ಲಾಗ್ಸ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಂತ ಗೊತ್ತುಂಟಾ, ನಾನಿಷ್ಟು ದಿನ ನಿಮಗೆ ಕುಕ್ಕಿಂಗ್ ಮಾಡ್ತಾ ತೋರಿಸ್ತಿದ್ದಲ್ಲ ವಿಡಿಯೋ, ಇವತ್ತು ನಾನು ತಿನ್ನೋದು. ಎಂತ ಮಾಡಿದ್ದೇನೆ ಗೊತ್ತುಂಟಾ? ಕುಕ್ಕರ್ ಬಿರಿಯಾನಿ ಮತ್ತು ಇಲ್ಲಿ ಸ್ವಲ್ಪ ಕರ್ಡ್ ತಗೊಂಡಿದ್ದೇನೆ. ಮಾಡಲಿಕ್ಕೆ ತುಂಬ ಈಸಿ ಆಯಿತಾ. ಮಕ್ಕಳಿಗೆಲ್ಲ ಟಿಫಿನಿಗೆಲ್ಲ ಕೊಡೋದಾದರೆ ಬೇಗ ಆಗ್ತದೆ. ಇದು ಯಾವ ರೈಸ್ ಗೊತ್ತುಂಟಾ? ಜೀರಾ ರೈಸ್, ಸಣ್ಣ ರೈಸ್, ತುಂಬ ಪರಿಮಳ. ನಾನು ಡಿಮಾರ್ಟಿಗೆ ಹೋದರೆ, ಯಾವಾಗ ಹೋದ್ರು ಡಿಮಾರ್ಟಿಗೆ ಹೋದಿದ್ದು ರೈಸ್ ಒಂದು ನಾನು ಮಿಸ್ ಮಾಡೋದಿಲ್ಲ ಆಯಿತಾ. ಜೀರಾ ರೈಸ್ ಸಣ್ಣ, ತುಂಬ ಪರಿಮಳ. ನೀವು ಮತ್ತೊಂದು ಟ್ರೈ ಮಾಡಿ. ಮತ್ತು ಚಿಕನ್ ತಂದರೆ ಮನೆಗೆ ಗ್ರೇವಿ ಮಾಡಲಿಕ್ಕೆ, ಸುಕ್ಕ ಮಾಡಲಿಕ್ಕೆ, ಅದಂದರೆ ನಾನು ಅದರಲ್ಲಿ ಬೋನ್ಲೆಸ್ ಪೀಸಸ್ ಉಂಟಲ್ಲ, ಅದು ನಾನು ಹಾಕೋದಿಲ್ಲ. ನನಗೆ ಬೋನ್ಲೆಸ್ ಪೀಸಸ್ ಹೀಗೆ ತಿನ್ನಲಿಕ್ಕೆ ಇಷ್ಟ ಇಲ್ಲ. ಅದನ್ನು ನಾನು ಇಟ್ಟೆಂತ ಮಾಡಬೇಕು ಗೊತ್ತುಂಟಾ? ಹೀಗೆ ರೈಸ್ ಎಲ್ಲ ಮಾಡುವಾಗ ಹಾಕೋದು. ಕುಕ್ಕರಲ್ಲಿ 2 ಸೀಟಲ್ಲಿ ಬೇಗ ಆಗ್ತದೆ. ಒಂದು 15 ನಿಮಿಷದೊಳಗೆ ರೆಡಿ ಆಗ್ತದೆ ಕುಕ್ಕರ್ ಬಿರಿಯಾನಿ. ಟೊಮೆಟೊ, ಆನಿಯನ್ ಹಾಕೋದು. ಫಸ್ಟ್ ಆಯಿಲ್ ಮತ್ತು ಕೊಕೊನಟ್ ಆಯಿಲ್ ಮತ್ತು ತುಪ್ಪ ಹಾಕಬೇಕು. ಮತ್ತು ಅದರಲ್ಲಿ ಸ್ವಲ್ಪ ಕ್ಯಾಶ್ಯೂ ಮತ್ತು ಸ್ವಲ್ಪ ಗ್ರೇಪ್ಸ್ ಫ್ರೈ ಮಾಡಬೇಕು. ಮತ್ತು ಗರಂ ಮಸಾಲೆ ಐಟಮ್ ಹಾಕಬೇಡ, ಅದು ಮಿಡ್ಲಲ್ಲೆಲ್ಲ ಸಿಕ್ಕಿದ್ರೆ ಒಳ್ಳೆ ಆಗೋದಿಲ್ಲ ತಿನ್ನಲಿಕ್ಕೆ, ಕೈ ಆಗ್ತದೆ. ಮತ್ತು 2 ಆನಿಯನ್ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ. ಜಿಂಜರ್ ಗಾರ್ಲಿಕ್ ತುಂಡೆಲ್ಲ ಮಾಡಿ ಹಾಕೋದು ಬೇಡ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ. ಮತ್ತು ಒಂದು ದೊಡ್ಡ ಟೊಮೆಟೊ, 2 ಆನಿಯನ್ ಹಾಕಿ, ಒಂದು ದೊಡ್ಡ ಟೊಮೆಟೊ ಹಾಕಿ. ಮತ್ತು ಒಳ್ಳೆ ಮಾಡಿ ಫ್ರೈ ಮಾಡಿ. ಚಿಕನ್ ಹಾಕಿ, ಅದು ಸಹ ಒಳ್ಳೆ ಮಾಡಿ ಫ್ರೈ ಮಾಡಿ. ಮತ್ತು ಒಳ್ಳೆ ಮಾಡಿ ಹೀಗೆ ಫ್ರೈ ಮಾಡಿ. ಸ್ವಲ್ಪ ಉಪ್ಪು, ಸ್ವಲ್ಪ ಬಫತ್ ಪೌಡರ್ ಹಾಕಿ, ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕಿ, ಮತ್ತು 1 ಪ್ಯಾಕೆಟ್ ಬಿರಿಯಾನಿ ಪೌಡರ್. ಯಾವುದು ಸಹ ನೀವು ಮನೆಯಲ್ಲಿ ಯಾವುದು ಯೂಸ್ ಮಾಡ್ತೀವಿ ನೋಡಿ, ಯಾವುದು ಸಹ ಆಗ್ತದೆ. ಅದು ಒಳ್ಳೆ ಮಾಡಿ ಒಳ್ಳೆ ಮಿಕ್ಸ್ ಮಾಡಿ. ಮತ್ತು ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ ಇದಾಕಿ, ಕರ್ಡ್, ಮೊಸರು ಹಾಕಿ. ಮತ್ತು ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಎಷ್ಟು ಗ್ಲಾಸ್ ನೀವು ರೈಸ್ ತಗೊಳ್ತೀರಿ ನೋಡಿ, ಅದರ ಡಬಲ್ ವಾಟರ್ ಹಾಕಿ. 3 ಗ್ಲಾಸ್ ರೈಸ್ ತಗೊಂಡ್ರೆ 6 ಗ್ಲಾಸ್ ನೀರು ಹಾಕಿ, ಆಯಿತಾ. ಮತ್ತು 2 ಸೀಟಿ ತೆಗೀರಿ. ನೆಕ್ಸ್ಟ್ ಲೆವೆಲ್ ಕುಕ್ಕರ್ ಬಿರಿಯಾನಿ ರೆಡಿ. ಮತ್ತು ತಿನ್ನುವಾಗ ಇದು ರೈತ ಮಾಡಿದರೆ ಒಳ್ಳೆ. ನನಗೆ ನೆನಪಿಲ್ಲ ರೆಡಿ ಹತ್ರ ಕುಕ್ಕುಂಬರ್ ತರಲಿಕ್ಕೆ ಹೇಳಲಿಕ್ಕೆ. ಹಾಗೆ ಪ್ಲೇನ್ ಕರ್ಡ್ ಇದ್ದರೂ ಒಳ್ಳೆ ಆಗ್ತದೆ ಸೈಡಲ್ಲಿ. ಹಾಗೆ ಬೇಗ ಆಗ್ತದೆ ಬ್ರೇಕ್ಫಾಸ್ಟ್. ನೀವು ಒಮ್ಮೆ ಟ್ರೈ ಮಾಡಿ ಆಯಿತಾ. ಯಾರಿಗೆ ಗೊತ್ತಿಲ್ಲ, ಒಮ್ಮೆ ಟ್ರೈ ಮಾಡಿ. ಮತ್ತು ಇವತ್ತು ಲಾಸ್ಟ್ ನಮ್ಮದು ಬಿತ್ತನೆ ಮಾಡಲಿಕ್ಕೆ 4 ಗದ್ದೆ. ಮಿಷಿನ್ ಆಲ್ರೆಡಿ 2 ಗದ್ದೆ ಆಯಿತು ಉಳುಮೆ ಮಾಡಿ. 3ನೇ ಗದ್ದೆಯಲ್ಲಿ ಉಳುಮೆ ಮಾಡ್ತಾ ಉಂಟು. ನಾನಲ್ಲಿ ಮೊಳಕೆ ಬಂದ ಭತ್ತದ ಬೀಜ ಎಲ್ಲ 4 ಗದ್ದೆಗೆ ಇದು ಮಾಡಲಿಕ್ಕೆಲ್ಲ ರೆಡಿ ಮಾಡಿ ಇಟ್ಟು ಬಂದೆ. ಲೆಕ್ಕ ಮಾಡಿ ಒಂದೊಂದು ಗದ್ದೆಗೆ ಎಷ್ಟು ಬೇಕು ಅದೆಲ್ಲ ಹಾಕಿ ಬಂದೆ. ಡ್ಯಾಡಿ ಹತ್ರ ಹೇಳಿದೆ. ಅವರ ಡ್ಯಾಡಿದೆಲ್ಲ ಬ್ರೇಕ್ಫಾಸ್ಟ್ ಆಯಿತು, ಕೆಲಸದವ್ರದ್ದೆಲ್ಲ ಆಯಿತು. ನಾನು ಬೇಗ ತಿಂಡಿ ಮಾಡಿ, ನಾಯಿ ಮತ್ತು ಬೆಕ್ಕಿಗೆ ತಿಂಡಿ ಹಾಕಿ ವಿಡಿಯೋ ಮಾಡಲಿಕ್ಕೆ ಬರ್ತೇನೆ ಅಂತ ಹೇಳಿದೆ. ಬಟ್ ಈ ಬಿರಿಯಾನಿಯನ್ನು ಟ್ರೈ ಮಾಡಿದೆ, ಕುಕ್ಕರ್ ಬಿರಿಯಾನಿ 10-15 ನಿಮಿಷದೊಳಗೆ ರೆಡಿ. ಒಂದು ಮಿಸ್ ಆಯಿತು, ಕೊತ್ತಂಬರಿ ಸೊಪ್ಪು ಅಷ್ಟೇ. ಸೂಪರ್ ಆಗ್ತದೆ. ನೀವು ಹೇಳಿ ನನಗೆ, ಒಮ್ಮೆ ಮಾಡಿ ನನಗೆ ನೀವು ಕಮೆಂಟಲ್ಲಿ ಹೇಳಬೇಕು, ಓಕೆ.
ಲಾಸ್ಟ್ 4 ಗದ್ದೆಯಲ್ಲಿ ಲಾಸ್ಟ್ ಗದ್ದೆ ಅದು ಉಳುಮೆ ಆಗ್ತಾ ಉಂಟು ನೋಡಿ. ಹಾಂ, ವಿಡಿಯೋ ಕರ್ತೀಯ. ಇಲ್ಲಿ ಡ್ಯಾಡಿ ಅಂತ ಮಾಡ್ತಿದ್ದಾರೆ, ಭತ್ತ ಭತ್ತ ಬಿತ್ತುತ್ತಿದ್ದಾರಲ್ಲ ಅಲ್ಲಿಗೆ ತಂದು ಬಂದು. ನೋಡೋ, ಈಗ ನೀವು ಹೇಳಬೇಕು ನನಗೆ, ಈಗ ಇವತ್ತು ಯಾವ ಮಳೆ ಬರ್ತಾ ಉಂಟು. ನಮಗೆ ಹೇಗೆ ಹೆಸರುಂಟು ನೋಡಿ, ಹಾಗೇನೆ ಮಳೆಗೆ ಸಹ ಹೆಸರುಂಟು, ಗೊತ್ತುಂಟಾ. ಇವತ್ತು ನಾಳೆ ಬುಡ್ಕಟ್ಟ, ಇವತ್ತು ಆದರೆ ಲಾಸ್ಟ್ ಅಂತೆ. ಹಾಂ, ನಾಳೆ ಮತ್ತೆ ಯಾವುದು ಸ್ಟಾರ್ಟ್? ಪುನರ್ವಸು ಅಂತೆ, ತುಳುವಲ್ಲಿ ಪುನರಸ ಅಂತೆ. ನೀವೀಗ ಯಾವ ಭಾಷೆಯಲ್ಲಿ ಒಂದು ನಿಮಗೆ ಎಷ್ಟು ಗೊತ್ತುಂಟು ಅಷ್ಟು ಮಳೆ ಸಹ ಹೇಳಬೇಕು ನೀವು. ಕನ್ನಡದಲ್ಲಿ ಸಹ ಆಗ್ತದೆ, ತುಳುವಲ್ಲಿ ಸಹ ಆಗ್ತದೆ, ಅವರಿಗೆ ಬರ್ತದೆ. ಹಾಂ, ಹೇಳಿ ನೋಡು. ಸ್ಟಾರ್ಟಿಂದ ಯಾವ ತಿಂಗಳಲ್ಲಿ ಶುರು ಆಗುವುದು? ಮೇಯಿಂದ ಮಳೆ ಶುರು ಅಂತೆ. ಭರಣಿ ಕೃತಿಕ. ಏತು ಬರ್ತದೆ ಬೇರೆ ಗೊತ್ತಿ ನಿಂಗೆ 14 ವರ್ಷದ ಗೊತ್ತುಂಟು. ಕಿರ್ತಿಗೆಟ್ ಬತ್ತೀನಿ ಕನ್ನಡ ಓದ್ತಾರೆ ಸೋನೋಡು ಮಕ್ಕೆ ಉಬೆ ರೆಡ್ಡಿ ಬರ್ತಾರೆ. ಮಕ್ಕೆ ಉಬೆ ಉತ್ತಾರೆ, ಹಸ್ತ, ಚಿತ್ರ, ವಿಶಾಖಿ, ಬಾದ್ರೆ ಇತಾವ ಪೂರ ವರ್ಷ ಬರ್ಕೊಂಡು ಕೊಯ್ನಾಗ. ಮೇ ತಿಂಗಳಲ್ಲಿ ಮಳೆ ಸ್ಟಾರ್ಟ್. ಹಾಂ, ಈಗ ಹೇಳಿ ಅಂತೆ. ಭರಣಿ, ಕೃತಿಕ, ಮೃಗಶಿರ, ಆದ್ರೆ, ಪುನರ್ವಸು, ಪುಷ್ಯ, ಅಶ್ಲೇಷ, ಮಕೆ, ಉಬೆ, ಉತ್ತರ, ಹಸ್ತ, ಚಿತ್ರ, ವಿಶಾಖಿ, ಬಾದ್ರೆ. ಈಗ ಎಲ್ಲಿ ತನಕ ಮಳೆ ಬೇಕು? ಮಳೆ ಅಕ್ಟೋಬರ್ ಎಂಡ್ ತನಕ. ಮತ್ತೆ ಯಾವುದು ಬರೋದು ಅಕ್ಟೋಬರ್ ನಂತರ? ಉತ್ತರ, ಹಸ್ತ, ಚಿತ್ರ, ಅದೆಲ್ಲ ಚಿತ್ರ ಬಿಡಿಸುದಾ? ಕೊಯ್ದು ಹಾಕಿದ ಮೇಲೆ ಚಿತ್ರ ಬಿಡಿಸು. ಹಸ್ತ, ವಿಶಾಖಿ, ಬಾದ್ರೆ ಆಯ್ತು. ಹೇಳಿದ್ರಲ್ಲ, ಇನ್ನು ಉಳಿದದ್ದು ಕ್ಯಾಲೆಂಡರಲ್ಲಿ ಉಂಟಲ್ಲ. ಈಗ ಹೋಗುವ ಎಂತ ತರಲಿಕ್ಕೆ, ಭತ್ತದ್ದು ಬೀಜ ತರಲಿಕ್ಕೆ. ನಮ್ಮ ಮನೆ ಹತ್ರ, ನಮ್ಮ ರೋಡಿನ ಈಚಿಂದ ಮನೆ ಅಲ್ಲ, ರೋಡಿನ ಈ ಸೈಡ್ ಮನೆ ಒಕ್ಕಲುಂಟು. ಮನೆ ಇನಾಗ್ರೇಷನ್ ಇವತ್ತಲ್ಲ, ನಾಳೆ ಬಾಳೆಗೊನೆ ಆಗಿದೆ ಅಂತ ನೋಡಿ. ತುಂಬ ದೊಡ್ಡ ಉಂಟು ಬಾಳೆಗೊನೆ ಆ ಮಳೆಗೆ ನಿನ್ನೆ ರಾತ್ರಿ ಒಳ್ಳೆ ಮಳೆ ಅಲ್ಲ ನೋಡಿ. ಇನ್ನು ಜಸ್ಟ್ 2 ಕಲ್ಲುಂಟು, ಮೇಲೆ ಬಂದರೆ ನೀರು ಹೊರಗೆ ಹೋಗ್ತದೆ. ನಿಜ ಹೇಳಿ, ಸ್ವಿಮ್ಮಿಂಗ್ ಪೂಲ್ ಥರ ಕಾಣೋದಿಲ್ವ? ಹಾಂ, ಹೇಳಿ ಅಂತೆ ನನಗೆ ಕಮೆಂಟಲ್ಲಿ. ಕಲ್ಲರೆಲ್ಲ ಬ್ಲೂ ಆಗಿ ಫಿಶ್ ಉಂಟಾಯ್ತಾ ಇದರಲ್ಲಿ, ಸಣ್ಣ ಸಣ್ಣ ನಿಮಗೆ ಕಾಣ್ತದ ನೋಡಿ. ನಾನು ಝೂಮ್ ಮಾಡ್ತೇನೆ. ನೋಡಿ ಫಿಶ್ ನೋಡಿ ಎಷ್ಟು ಉಂಟು ನೋಡಿ. ಇದು ಸ್ವಿಮ್ಮಿಂಗ್ ಪೂಲು ಮತ್ತು ಎಂತ ಹೇಳ್ತಾರೆ, ಫಿಶ್ ಟ್ಯಾಂಕ್, ಮತ್ತೆಂತ ಬಾವಿ, ನೀರು ಕುಡಿಲಿಕ್ಕೆ ಎಲ್ಲ ಒಟ್ಟಿಗೆ ಆಯಿತಾ ಇದರಲ್ಲಿ. ಎಷ್ಟು ಒಳ್ಳೆ ಮೀನುಂಟು ನೋಡಿ.
ಹಾಯ್ ಎಲ್ಲರಿಗೂ ಗುಡ್ ಈವ್ನಿಂಗ್. ಎಂತ ಗೊತ್ತುಂಟ, ಬೆಳಿಗ್ಗೆ ಅದು ವಿಡಿಯೋ ನಾನೀಗ ಸಂಜೆ ಕಂಟಿನ್ಯೂ ಮಾಡ್ತಿದ್ದೇನೆ. ಈಗ ನಮ್ಮ ನೇಬರ್, ನಾನು ಹೇಳಿದ್ದೆ ಅಲ್ಲ ಮನೆ ಒಕ್ಕಲ್ಲ ಅಂತ ನಾಳೆ, ಅದು ಇವತ್ತು ಇದು ಮನೆ ತುಂಬಿಸೋದು ಹೇಳ್ತಾರಲ್ಲ, ಮತ್ತು ಅದು ದನಕ್ಕೆಲ್ಲ ಒಳಗೆ ಕೊಂಡೋಗ್ತಾರೆ. ನಾನು ಅದೆಲ್ಲ ಫಸ್ಟ್ ಟೈಮ್ ನೋಡೋದಾಯ್ತಾ, ಹಾಗೆ ಹೋಗೋದಂತ ಡ್ಯಾಡಿ ಹೇಳಿದ್ರು ಬಾ. ಆದರೆ ನಾನು ವಿಡಿಯೋ ತೆಗಿತೇನೆ, ನೋಡುವ. ನಾವು ಫಸ್ಟ್ ಟೈಮ್ ನೋಡೋದಾಯ್ತಾ ದನಕ್ಕೆಲ್ಲ ಒಳಗೆ ಕೊಂಡೋಗೋದು, ದನ ಮತ್ತು ದನದ ಕರುಗೆ ಒಟ್ಟಿಗೆ ನೋಡುವ. ಬನ್ನಿ ಹೋಗುವ. हम चल रहा डाउन से आ रही है, डाउन सुन कृपया देव शरणागतवत्सला अन्यथा शरणं शरणं मम तस्मात् कारुण्यता वेदान् रक्षाक्षमोदोत्तमान् भवान्तर्गतः
श्री गोपालकृष्णाय नमः दक्षिणोत्तानाय समर्पयामि मग खुशी झाली जाईल तोही पटला ना वैच्या पटला तू येता काय त्याचे काय आहे ना ತಗ ಪೇಂಡ್ಗಳೇ ಪೇಂಡ್ ತಿಂದವ್ರಲ್ಲ ಓಪನ್ ಕರಿಜೆ ಮಣ್ಣು ಮನೆ ಒಕ್ಕಲಿಗೆ ದನ ಬೇಕಾದ್ರೆ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ